ಸಂಸದ ಶ್ರೇಯಸ್ ಪಟೇಲ್ ಅವರು ತಮ್ಮ ಲೋಕಸಭಾ ಸದಸ್ಯರ ಅನುದಾನದಡಿ ಜಿಲ್ಲೆಯ ವಿವಿಧ ಭಾಗಗಳ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಹಾಗೂ ಶ್ರವಣ ಸಾಧನ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಸದರು ಅರ್ಹ ವಿಶೇಷ ಚೇತನರಿಗೆ ಉಪಕರಣಗಳನ್ನು ಹಸ್ತಾಂತರಿಸಿ ಮಾತನಾಡಿ 2025-26ನೇ ಸಾಲಿನ ಸಂಸದರ ಅನುದಾನದಡಿ ದ್ವಿಚಕ್ರ ವಾಹನ ಹಾಗೂ ಶ್ರವಣ ದೋಷವಿರುವವರಿಗೆ ಶ್ರವಣ ಸಾಧನಗಳನ್ನು ಇಂದು ವಿತರಿಸಿದ್ದೇವೆ. ಕಾರಣ ವಿಶೇಷ ಚೇತನರಿಗೆ ಸಹಾಯ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಇಂದು ಅವರಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನೀಡುವ ಕೆಲಸವನ್ನು ಜಿಲ್ಲಾಡಳಿತದೊಂದಿಗೆ ನಾವು ಮಾಡುತ್ತೇವೆಂದು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಾಳಿನಹಳ್ಳಿ ಗ್ರಾಮದ ಚಂದನ ಹಾಗೂ ಹೊಳೆನರಸೀಪುರದ ಕಾರಂಜಕಟ್ಟೆ ಬಡಾವಣೆಯ ಗೋವಿಂದಯ್ಯ ಅವರಿಗೆ ಶ್ರವಣ ಸಾಧನ ಯಂತ್ರಗಳನ್ನು, ಹೊಳೆನರಸೀಪುರ ತಾಲೂಕಿನ ದೊಡ್ಡಕಾಡನೂರಿನ ಮಹೇಶ್ ಎಂ ಹಾಗೂ ಹಾಸನ ತಾಲೂಕಿನ ದೊಡ್ಡಗಿಣಗಿರಿ ಗ್ರಾಮದ ಸಂಪತ್ ಕುಮಾರ್ ಅವರಿಗೆ ಸಂಸದರ ನಿಧಿಯಿಂದ ತ್ರಿಚಕ್ರ ವಾಹನಗಳನ್ನು ಹಂಚಿಕೆ ಮಾಡಲಾಯಿತು. ನಮ್ಮ ಎಂಪಿ ಲ್ಯಾಡ್ಸಿಂದ ಇವತ್ತು ದ್ವಿಚಕ್ರ ವಾಹನ ಮತ್ತು ಶ್ರವಣ ದೋಷ ಇರುವಂತಹ ಅವರಿಗೆ ಶ್ರವಣ ಸಾಧನ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ಈ ಒಂದು 25-26ನೇ ಸಾಲಿನ ಅನುದಾನದಲ್ಲಿ ನಮ್ಮ ಡಿಸಬಿಲಿಟಿ ಡಿಪಾರ್ಟ್ಮೆಂಟಿಂದ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಎಲ್ಲ ಸೇರಿ ಇವತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅತ್ಯಂತ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಯಾಕಂತ ಹೇಳಿದ್ರೆ ನಮಗೆ ಚೆನ್ನಾಗಿದ್ದೇ ನಮಗೆ ನಾವು ನೋವುಗಳನ್ನ ನಮ್ಮ ಅನುಭವಿಸೋಕ್ಕಾಗಲ್ಲ. ಅಂಗಾಂಗ ವೈಫಲ್ಯಗಳಾಗಿರ್ಬೋದು, ಸುಮಾರು ಸಮಸ್ಯೆಗಳಿಂದ ಅಂಗವೈಫಲ್ಯದಿಂದ ಅನುಭವಿಸೋರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಇವತ್ತು ನಾವು ಆ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಈ ಕೆಲಸ ಮಾಡುವಂಥ ಕೆಲಸವನ್ನು ನಾವು ನಮ್ಮ ಜಿಲ್ಲಾಡಳಿತ ಎಲ್ಲ ಸೇರಿ ಮಾಡ್ತೀವಿ. ಇವತ್ತು ಮಾನ್ಯ ಸಂಸದರ ನಿಧಿಯಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 4 ಜನ ಅಂಗವಿಕಲರಿಗೆ, ವಿಕಲಚೇತನರಿಗೆ ಸಹಾಯವನ್ನು ನೀಡಲಾಗಿದೆ. 2 ಅವರಿಗೆ ವಾಹನಗಳನ್ನು ಅಂದರೆ ತ್ರಿಚಕ್ರ ವಾಹನಗಳನ್ನು ನೀಡಲಾಗಿದೆ. ವಿಕಲಚೇತನರು ಸಹ ಸಮಾಜದ ಒಂದು ಭಾಗ. ಅವರಿಗೆ ಎಲ್ಲ ನಾಗರಿಕರಾಗೆ ಅವರಿಗೂ ಸಹ ಸಮಾನ ಹಕ್ಕು ಇದೆ. ಮತ್ತು ನಮ್ಮ ಸಮಾಜದಲ್ಲಿ ಅವರನ್ನು ಒಳಗೊಂಡಂತೆ ನಿರ್ಮಾಣವಾಗುವ ಸಮಾಜವನ್ನು ನಾವು ನಿರ್ಮಿಸಬೇಕಾಗ್ತದೆ. ಹಾಗಾಗಿ ಅವರಿಗೆ ಒಳ್ಳೆಯ ಅವಕಾಶಗಳು ಮತ್ತು ಅವರು ಇತರರಂತೆ ಸಹ ಬದುಕುವ ಹಕ್ಕನ್ನು ಹೊಂದಿರ್ತಾರೆ. ಅದಕ್ಕಾಗಿ ಪೂರಕವಾಗಿ ಅವರಿಗೆ ಅವಶ್ಯ ಇರತಕ್ಕಂತಹ ವಾಹನಗಳು, ಸಲಕರಣೆಗಳನ್ನು, ಅದರಲ್ಲೂ ಕಿವುಡ ಶ್ರವಣ ದೋಷ ಇರುವ ವಿಕಲಚೇತನರಿಗೆ, ವಿಶೇಷ ಚೇತನರಿಗೆ ನಾವು ಇವತ್ತು ಹಿಯರಿಂಗ್ ಏಡನ್ನು ಮಾನ್ಯ ಸಂಸದರ ನಿಧಿಯಿಂದ ಕೊಡ್ತಾ ಇದ್ದೇವೆ. ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನಿಸುತ್ತೆ. ಪ್ರತಿ ವರ್ಷವೂ ಕೊಡ್ತಾ ಇರ್ತಾರೆ. ಹಾಂ, ಆ್ಯಕ್ಚುಲಿ ಇದು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿಶೇಷ ಚೇತನರನ್ನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಅವರ ಸೀನಿಯಾರಿಟಿ ಮೇರೆಗೆ ಮತ್ತು ಅವರ ಅವಶ್ಯಕತೆಗೆ ಮೇರೆಗೆ ಅವರನ್ನು ಸಬಲೀಕರಣ. ಈ ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಅಂಗವಿಕಲರ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.